ಕುಡಿಯುವ ನೀರಿಲ್ಲದೆ ಗ್ರಾಮಸ್ಥರ ಪರದಾಟ. ಗ್ರಾಮದಲ್ಲಿ 1 ತಿಂಗಳಿನಿಂದ ಕುಡಿಯುವ ನೀರಿಲ್ಲದೆ ಗ್ರಾಮಸ್ಥರು ಪರದಾಡ್ತಾ ಇರುವಂತಹ ಘಟನೆ ಶ್ರೀನಿವಾಸಪುರ ತಾಲೂಕಿನ ರೋಣೂರು ಗ್ರಾಮ ಪಂಚಾಯಿತಿ ಸೇರಿದ ಶೀಗೆಪಲ್ಲಿ ಗ್ರಾಮದಲ್ಲಿ ನಡೆದಿದೆ. ಹೌದು, ಗ್ರಾಮದಲ್ಲಿ ಮೊನ್ನೆ ಬಿದ್ದ ಧಾರಾಕಾರ ಮಳೆಗೆ ಕೆರೆಗಳು ಭರ್ತಿಯಾಗಿದ್ದು, ಕೆರೆಯಲ್ಲಿ ಬೋರ್ವೆಲ್ಗಳು ಇರೋದ್ರಿಂದ ಮೋಟಾರ್ ಆನ್ ಮಾಡ್ತಾ ಇದ್ರೆ ಕೆಸರು ನೀರು ಬರ್ತಾ ಇದ್ದು ಸ್ವಚ್ಛವಾದ ನೀರು ಬರ್ತಾ ಇಲ್ಲ ಅಂತ ತಮ್ಮ ದುಃಖವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಗ್ರಾಮಸ್ಥರು ಎಲ್ಲ ಸೇರಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಮನವಿ ಕೊಟ್ಟರು ಕೂಡ ಯಾವುದೇ ಪ್ರಯೋಜನವಾಗಿಲ್ಲ. ಸದ್ಯಕ್ಕೆ ಟ್ಯಾಂಕರ್ಗಳ ಮೂಲಕ ನೀರು ಕೊಡಿ ಅಂತ ಗ್ರಾಮಸ್ಥರು ಗ್ರಾಮ ಪಂಚಾಯಿತಿ ಸಿಬ್ಬಂದಿಗೆ ತಿಳಿಸಿದರೂ ಕೂಡ ಮನವಿಗೆ ಸ್ಪಂದಿಸ್ತಾ ಇಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಗ್ರಾಮಕ್ಕೆ ಭೇಟಿ ಕೊಟ್ಟು ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಿಕೊಡಬೇಕು ಅಂತ ಆಗ್ರಹಿಸಿದ್ದಾರೆ. ಈ ವೇಳೆ ಲಕ್ಷ್ಮಕ್ಕ, ಉಮಾವತಿ, ಕಾಂತಮ್ಮ, ಲಕ್ಷ್ಮಮ್ಮ, ರತ್ನಮ್ಮ, ನೇತ್ರವತಿ, ಮುನಿಸ್ವಾಮಿ ರೆಡ್ಡಿ, ಲಕ್ಷ್ಮೀನಾರಾಯಣ, ರಮೇಶ್, ಗೋವಿಂದ ರೆಡ್ಡಿ, ನಾರಾಯಣಸ್ವಾಮಿ, ಸಂತೋಷ್ ಚೌಡರೆಡ್ಡಿ, ನಾಗರಾಜರೇ ರೆಡ್ಡಿ, ಸುರೇಶ್, ರಘು ಮತ್ತು ಊರಿನ ಗ್ರಾಮಸ್ಥರು ಹಾಜರಿದ್ದರು. ನಮ್ಮದು ಸೀಗಳ್ಳಿ. ಈ ಊರಿಗೆ ನೀರು ನಿಂತೋಗಿ ಸುಮಾರು 1 ತಿಂಗಳಾಗಿದೆ. ಕುಡಿಯೋಕ್ಕೂ ಇಲ್ಲ, ಬಡಿಸ್ಕೊಳ್ಳೋಕ್ಕೆ ಇಲ್ಲ. ಮಕ್ಕಳು ಮರಿ ಇರೋರು ಏನು ಮಾಡಬೇಕು? ಟ್ಯಾಂಕರ್ ನೀರು ಸಮಸ್ಯೆ ಜಾಸ್ತಿ. ಇರೋ ಸಾಹುಕಾರನೋ ಹೊಡ್ಸ್ಕೊತಾ ಇದ್ದಾರೆ ಟ್ಯಾಂಕರ್ಗಳಲ್ಲಿ. ಇಲ್ಲದೆ ಇರೋ ಬಡವ್ರು ಏನು ಮಾಡಬೇಕು? ಕುಡಿಯೋಕ್ಕೆ ಸಹ ನೀರಿಲ್ಲ. ದಿನ ಬೆಳಗಾದರೆ ಯಾವುದಕ್ಕೂ 1 ಗ್ಲಾಸ್ ನೀರಿಲ್ಲದೆ ಆಗಿದೆ ಊರಲ್ಲಿ. ನೀರಿಲ್ಲಿಗೆ ಸಪ್ಲೈನೇ ಕೊಡ್ತಾ ಇಲ್ಲ. ಕೆರೆ ನೀರು ತುಂಬಿರೋದ್ರಿಂದ, ಕೆರೆಯಲ್ಲಿ ಪೈಪ್ ಹೊಡೆದೋಗಿರೋದ್ರಿಂದ ಆ ನೀರು ಕೊಳಚೆ ನೀರು, ಅದು ಬಳಸ್ಕೊಳಕ್ಕಾಗಲ್ಲ. ಯಾಕಂದರೆ ಬಳಸಿದ್ರೆ ಸಾಕು ಜ್ವರ, ಕೆಮ್ಮು, ನೆಗಡಿ ಇಲ್ಲದೆ ಇರೋವಂಥ ಪ್ರಾಬ್ಲಮ್ ಎಲ್ಲ ಕ್ರಿಯೇಟ್ ಆಗೈತೆ. ಇದಕ್ಕೆ ಏನು ಮಾಡಬೇಕು? ಪಿ ಡಿ ಒ ಸರ್ಗೆ ಹೇಳಿದ್ರೆ ಬೇರೆ ಯಾವುದೋ ಅರೇಂಜ್ ಮಾಡಿದ್ರು ಆ ನೀರು ಕೂಡ ಸರಿ ಇಲ್ಲ. ಅದು ನೀರು ಬರ್ತಾ ಇಲ್ವಾಗ? ಅಲ್ಲ, ನೀರು ಬರೋದಲ್ಲ, ಆ ನೀರು ಕೂಡ ಸರಿ ಇಲ್ಲ. ಟ್ಯಾಂಕರ್ಗೆ ಹೇಳಿದ್ರೆ ಇನ್ನೂ ಒಡಿಸಿಲ್ಲ. ಸುಮಾರು ಒಂದು 15 ದಿನದ ಮೇಲಾಗಿದೆ ಸರ್. 15-20 ದಿವಸದಿಂದ ನೀರೇ ಇಲ್ಲ ನಮಗೆ. ಹೇಳ್ಬಿಟ್ಟು ನಮ್ಮೂರು ಬಂದು ಶ್ರೀಗಳ್ಳಿ ರೋಣೂರು ಪಂಚಾಯತಿ ನಮ್ಮದು. 1 ತಿಂಗಳಾಯಿತು ನೀರು ಬಂದಿರೋದಿದ್ದು. ಇರೋ ಸಂಪುಗಳಲ್ಲಿ ಇರೋರಾದರೆ ಏನೋ ಅವ್ರು ಬಳಸ್ಕೊತಾರೆ, ಇದು ಮಾಡ್ಕೊತಾರೆ. ಸಂಪುಗಳಿಲ್ದಿರೋ ಏನು ಮಾಡೋದು ನೀರು ಅದು ಬೇಡ, ಸ್ವಲ್ಪ ಬುರ್ದೆ ನೀರು ಥರ ಬಂತು. ಅದನ್ನು ಹೋಗ್ಬಿಟ್ಟು ಬಳಸ್ಕೋಬೇಕು ಅಂತೆಲ್ಲ ಹೇಳಿದ್ರು. ಅದಿದ್ದು ಕೊಡಿಸ್ಮೇಲೆ ಪಂಚಾಯತಿಗೆ ಹೋಗಿದ್ವಿ ನಾವು. ಪಂಚಾಯತಿಗೆ ಹೋಗ್ಬಿಟ್ಟು ಬಾಟ್ಲಲ್ಲಿ ನೀರು ಇಟ್ಕೊಂಡು ಹೋಗಿ ಕೊಟ್ಟಿದ್ದೀವಿ, ತೋರಿಸಿದ್ದೀವಿ. ಸರಿ ಆಯ್ತಮ್ಮ, ನೋಡೋಣ, ನಾವು ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದ್ರು. ನಾವು ಹೋಗಿ ಬಂದು 1 ವಾರ ಆಯಿತು. ಆದರೂ ಕೂಡ ಅದ್ರ ಮೇಲೆ ಏನು ಇದು ಮಾಡಿಲ್ಲ, ಏನು ಇದು ಮಾಡ್ತಾನೂ ಇರಲಿಲ್ಲ. ಅವರು ಕೂಡ ಆ ನೀರು ಕುಡಿದು ನಮಗೆಲ್ಲಾದ್ರು ಕೆಮ್ಮು, ನೆಗಡಿ ಏನಾದರೂ ಬಂದರೆ ಯಾರು ತೋರಿಸ್ತಾರೆ, ಯಾರು ಇದು ಮಾಡ್ತಾರೆ? ಹೋಗಲಿ ಬಂದಿರೋರು ಹಾಸ್ಪಿಟ್ಲಿಗೆ ತೋರಿಸ್ಕೊತಾ ಇದ್ದಾರೆ.